Good morning to all. Welcome to Silva Academic English channel. I am Nagmani Envi. In today's class, I am going to explain the background story of the play The Fire and the Rain. This play has been written by Girish Karnad and this has been prescribed to the second year BCom third semester course of Bangalore North University. The Fire and the Rain. ಅಗ್ನಿ ಮತ್ತು ಮಳೆ, ಅಗ್ನಿ ಮತ್ತು ಮಳೆ. The background of this story is the story of Yavakri. The writer himself mentions that he had come across the story of Yavakri in the 135 to 138 chapters of Mahabharata Vana Parva, and this had inspired him to write a play based on this story. And the story of Yavakri. Two sages, Bharadwaja and Rabya, were good friends. Rabya was a learned man. He lived with his two sons, Paravasu and Aravasu. ಮಹಾಭಾರತದ ಈ ಕಥೆಯಲ್ಲಿ ಇಬ್ಬರು ಋಷಿಗಳಿರ್ತಾರೆ, ಭಾರದ್ವಾಜ ಮತ್ತು ರಾಬ್ಯ. ಅವರಿಬ್ಬರು ಒಳ್ಳೆಯ ಸ್ನೇಹಿತರು. ರಾಬ್ಯ ಒಳ್ಳೆಯ ಪಂಡಿತ, ವಿದ್ವಾಂಸ. ಅವರಿಗೆ ಇಬ್ಬರು ಮಕ್ಕಳು, ಪರವಸು ಮತ್ತು ಅರವಸು. ಅವರೊಂದಿಗೆ ವಾಸವಿರ್ತಾರೆ. ಭಾರದ್ವಾಜ ವಾಸ್ ಆಲ್ಸೋ ಎ ಲರ್ನಡ್ ಮ್ಯಾನ್. ಅವರು ಕೂಡ ಮಹಾನ್ ವಿದ್ವಾಂಸರು. He concentrated on his ascetic practices. ಅವರು ತಮ್ಮ ಜ್ಞಾನವನ್ನು, ಆಧ್ಯಾತ್ಮ ಜ್ಞಾನವನ್ನು, ಪಾಂಡಿತ್ಯವನ್ನು ವರ್ಲ್ಡ್ಲಿ ಗೇನ್ಸ್ಗೋಸ್ಕರ, ಪ್ರಾಪಂಚಿಕ ಜೀವನ ನಡೆಸಲಿಕ್ಕೆ ಬಳಸಲಿಲ್ಲ. ಅದಕ್ಕೆ ಬದಲಾಗಿ he concentrated on his ascetic practices. ascetic ಸನ್ಯಾಸ ಧರ್ಮದ, ಆಧ್ಯಾತ್ಮ ಮೋಕ್ಷ ಈ ಕಡೆಗೆ ತಮ್ಮ ಎಲ್ಲ ಜ್ಞಾನವನ್ನು ಅವರು ಅಭ್ಯಾಸ ಮಾಡೋದರ ಕಡೆಗೆ ಗಮನ ಹರಿಸಿದರು. His only son, Yavakri, had a constant grief against the world. ಅವರ ಒಬ್ಬರೇ ಮಗ ಯಾವಕ್ರಿ. He had a constant grief against the world. ಪ್ರಪಂಚದ ಬಗ್ಗೆ ಅವನಿಗೆ ಬಹಳ ಕೋಪ ಇತ್ತು, ದುಃಖ ಇತ್ತು. ಯಾಕೆ? He felt that his father did not receive the respect and recognition which was his due. ಅವರ ತಂದೆಗೆ, ಅವರ ಜ್ಞಾನಕ್ಕೆ, ಪಾಂಡಿತ್ಯಕ್ಕೆ ಸಿಗಬೇಕಾದಂಥ ಒಂದು ಗೌರವ, ಒಂದು ಸ್ಥಾನಮಾನಗಳು ಅವರಿಗೆ ಸಿಗಲಿಲ್ಲ, ಕೊಟ್ಟಿಲ್ಲ ಪ್ರಪಂಚ ಅಂತ ಹೇಳಿ he nourished a constant grief against the world in favor of his father. Therefore he went off to the forest and did tapasya or penance. ಕಾಡಿಗೆ ಹೋಗಿ ಅಲ್ಲಿ ಉಗ್ರ ತಪಸ್ಸನ್ನು ಮಾಡ್ತಾನೆ. To obtain the knowledge of the Vedas directly from the gods. ಅಂದರೆ ತನ್ನ ತಂದೆಯನ್ನು ಮೀರಿಸಿದಂತಹ ಪಾಂಡಿತ್ಯವನ್ನು ಪಡೆಯಲಿಕ್ಕೋಸ್ಕರ, ಇಡೀ ಜಗತ್ತಿನಲ್ಲಿ ಎಲ್ಲರನ್ನೂ ಮೀರಿಸಿದಂತಹ ಪಾಂಡಿತ್ಯವನ್ನು ಪಡೆಯಲಿಕ್ಕೋಸ್ಕರ ಕಾಡಿಗೆ ಹೋಗಿ ಉಗ್ರ ತಪಸ್ಸನ್ನು ಮಾಡಿ ಏನನ್ನು ಪಡೀಲಿಕ್ಕೆ? ಟು ಗೆಟ್ ದ ನಾಲೆಡ್ಜ್ ಆಫ್ ವೇದಸ್ ಡೈರೆಕ್ಟ್ಲಿ ಫ್ರಮ್ ದ ಗಾಡ್ಸ್. ನೇರವಾಗಿ ದೇವರುಗಳಿಂದನೇ ವೇದಗಳ ಜ್ಞಾನವನ್ನು ಪಡೀಲಿಕ್ಕೆ ಕಾಡಿಗೆ ಹೋಗ್ತಾನೆ. ದ ರಿಗರಸ್ ಅಸೆಟಿಕ್ ಪ್ರಾಕ್ಟೀಸಸ್ ಬೈ ಹಿಮ್ ಮೇಡ್ ಇಂದ್ರ ದ ಲಾರ್ಡ್ ಆಫ್ ಗಾಡ್ಸ್ ಟು ಅಪಿಯರ್ ಆ್ಯಂಡ್ ಪರ್ಸೇಡ್ ಇಮ್ ದ್ಯಾಟ್ ದೆರ್ ವರ್ ನೋ ಸಚ್ ಶಾರ್ಟ್ ಕಟ್ಸ್ ಟು ನಾಲೆಡ್ಜ್. ಅವರ ಉಗ್ರ ತಪಸ್ಸು, ದ ರಿಗರಸ್ ಅಸೆಟಿಕ್ ಪ್ರಾಕ್ಟೀಸಸ್ ಬೈ ಹಿಮ್ ಮೇಡ್ ಇಂದ್ರ ಟು ಅಪಿಯರ್ ಬಿಫೋರ್ ಹಿಮ್. ಅಷ್ಟು ಉಗ್ರ ತಪಸ್ಸು ಮಾಡಿದಾಗ ಇಂದ್ರ ಅವರ ಮುಂದೆ ಪ್ರತ್ಯಕ್ಷ ಆಗಿ ಹೇಳ್ತಾರೆ. ಹಿ ಟ್ರೈಸ್ ಟು ಪರ್ಸೇಡ್ ಹಿಮ್. ಅವ್ರನ್ನ ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನಂತ? ದೆರ್ ವರ್ ನೋ ಶಾರ್ಟ್ ಕಟ್ಸ್ ಟು ನಾಲೆಡ್ಜ್. ನಾಲೆಡ್ಜ್ಗೆ ಶಾರ್ಟ್ ಕಟ್ ಅನ್ನೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಅಬ್ಟೈನ್ ಬೈ ಸ್ಟಡಿಯಿಂಗ್ ಅಟ್ ದ ಫೀಟ್ ಆಫ್ ಎ ಗುರು. ಯಾವುದೇ ಜ್ಞಾನವನ್ನು ಗುರುವಿನ ಪಾದ ಚರಣಗಳಲ್ಲಿ ಕುಳಿತು ಅವರ ಆಶೀರ್ವಾದದೊಂದಿಗೆ ಅಧ್ಯಯನ ಮಾಡಿ ಗಳಿಸಬೇಕು. ಟು ಗೇನ್ ನಾಲೆಡ್ಜ್ ದೆರ್ ಇಸ್ ನೋ ಶಾರ್ಟ್ ಕಟ್ ಅಂತ ಇಂದ್ರ tries to persuade him to go back home.
ಮನೆಗೆ ವಾಪಸ್ ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಯಾವಕ್ರಿ ವಾಸ್ ಸೋ ಅಡಮೆಂಟ್, ಯಾವಕ್ರಿ ಬಹಳ ಮೊಂಡ. ದಟ್ ಇಂದ್ರ ಅಲ್ಟಿಮೇಟ್ಲಿ ರಿಲೆಂಟೆಡ್ ಆ್ಯಂಡ್ ಗ್ರಾಂಟೆಡ್ ಹಿಮ್ ದ ಯೂನಿವರ್ಸಲ್ ನಾಲೆಡ್ಜ್. ಕೊನೆಗೆ ಇಂದ್ರ ಅವನ ಮನವಿಗೆ, ತಪಸ್ಸಿಗೆ ಒಲಿದು, ಅವನ ಹಠಮಾರಿತನಕ್ಕೆ ಒಲಿದು, ಹಿ ಗ್ರಾಂಟೆಡ್ ಹಿಮ್ ದ ನಾಲೆಡ್ಜ್ ಆಫ್ ಯೂನಿವರ್ಸ್. ಇಡೀ ವಿಶ್ವದ ರಹಸ್ಯ, ವಿಶ್ವದ ಜ್ಞಾನ, ಅಂದರೆ ವಿಶ್ವ ಹೇಗೆ, ಇಡೀ ವಿಶ್ವಮಂಡಲ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದರ ನಿಯಂತ್ರಣವೇನು, ನಾವು ಹೇಳ್ತೀವಲ್ಲ ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಇತ್ಯಾದಿ ಇತ್ಯಾದಿ ಚರ್ಚೆ ಮಾಡ್ತೀವಲ್ಲ. ಇಡೀ ವಿಶ್ವ ಹೇಗೆ, ಭೂಮಿ ಯಾವುದರ ಸುತ್ತುತ್ತಾ ಇದೆ ಅಂತ ಹೇಳ್ತೀವಿ, ಹೇಗೆ ಅದು ಗುರುತ್ವಾಕರ್ಷಣ ಶಕ್ತಿಗೆ ಒಳಗಾಗಿದೆ, ಸೂರ್ಯನ ಆಕರ್ಷಣ ಶಕ್ತಿ, ಅದಕ್ಕೆ ಚಂದ್ರ, ಹೀಗೆ ಒಂದು ಸೌರಮಂಡಲ ಇದೆ, ಹೀಗೆ ಹೇಳ್ತೀವಲ್ಲ. ಸೊ ಈ ರೀತಿಯ ಯೂನಿವರ್ಸಲ್ ನಾಲೆಡ್ಜ್ ಇದನ್ನು ಅವನು ಪಡ್ಕೊಳ್ತಾನೆ. ಭರದ್ವಾಜ, ಬೀಯಿಂಗ್ ಎ ವೈಸ್ ಮ್ಯಾನ್, ವಾಸ್ ಆಂಕ್ಷಿಯಸ್ ದಟ್ ದ ಟ್ರಯಂಫ್ ವುಡ್ ಟರ್ನ್ ಹಿಸ್ ಸನ್ಸ್ ಹೆಡ್. ಭರದ್ವಾಜ, ಹಿ ವಾಸ್ ಎ ರಿಯಲ್ ವೈಸ್ ಮ್ಯಾನ್, ನಿಜವಾದ ಪಾಂಡಿತ್ಯ, ಜ್ಞಾನ ಗಳಿಸ್ಕೊಂಡಿದ್ದಂತಹ, ಸಾಧನೆ ಮಾಡಿದಂತಹ ವ್ಯಕ್ತಿ. ಅವರು ಗೊತ್ತಿತ್ತು, ಹಿ ವಾಸ್ ಆ್ಯಂಕ್ಷಿಯಸ್, ಅವ್ರಿಗೆ ಆತಂಕ ಆಗುತ್ತೆ. ದ ಟ್ರಯಂಫ್ ವುಡ್ ಟರ್ನ್ ಹಿಸ್ ಸನ್ಸ್ ಹೆಡ್. ಈ ರೀತಿ ನೇರವಾಗಿ ದೇವರುಗಳಿಂದ ಈ ಜ್ಞಾನ ಪಡ್ಕೊಂಡು ಬಂದರೆ ಅವನ ಮಗನ ತಲೆ ತಿರುಗುತ್ತೆ. ಅದು ಚಿಕ್ಕ ವಯಸ್ಸಿಗೆ ಅದೆಲ್ಲವೂ ಸಿಕ್ಕಿಬಿಟ್ರೆ ಅವರ ಅಹಂಕಾರಕ್ಕೆ ಇತಿಮಿತಿ ಇರೋದಿಲ್ಲ, ದುರಹಂಕಾರಕ್ಕೆ ಅಂತ ಹೇಳಿ ಹಿ ಕಾಷನ್ಡ್ ಹಿಮ್ ಅಗೇನ್ಸ್ಟ್ ದ ಡಿಲ್ಯೂಷನ್ಸ್ ಆಫ್ ಓಮ್ನಿಪ್ರೆಸೆನ್ಸ್. ಈ ಸರ್ವಶಕ್ತ ಜ್ಞಾನ ಪಡೆಯೋದಿದೆಯಲ್ಲ, ಅತಿಯಾದ ಜ್ಞಾನ ಪಡೆಯೋದು, ಅದರ ಡಿಲ್ಯೂಷನ್ಸ್, ಅದರ ಭ್ರಮೆಗಳೇನು, ಅದರ ವೈಫಲ್ಯಗಳೇನು ಅನ್ನೋದರ ಬಗೆಗೆ ಎಚ್ಚರಿಕೆ ಕೊಡ್ತಾರೆ. ಹುಷಾರು, ಅದು ಸದುಪಯೋಗ ಆಗಬೇಕು, ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಅಹಂಕಾರದಲ್ಲಿ ಅದು ಹೇಗೆ ಸರ್ವನಾಶಕ್ಕೆ ನಾಂದಿ ಮಾಡಿಕೊಡುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ನೀಡ್ತಾರೆ. ಅನ್ಫಾರ್ಚುನೇಟ್ಲಿ ಹಿಸ್ ಫಿಯರ್ಸ್ ಪ್ರೂವ್ಡ್ ವೆಲ್ ಫೌಂಡೆಡ್. ದುರದೃಷ್ಟವಶಾತ್ ಅವರು ಏನು ಭಯ ಪಟ್ಟಿರ್ತಾರೆ ಅದು ನಿಜ ಆಗಿಬಿಡುತ್ತೆ. ದ ಫಸ್ಟ್ ಥಿಂಗ್ ಯಾವಕ್ರಿ ಡಿಡ್ ವಾಸ್ ಟು ಕಾರ್ನರ್ ರಾಬ್ಯಾಸ್ ಡಾಟರ್ ಇನ್ ಲಾ ಇನ್ ಎ ಲೋನ್ಲಿ ಸ್ಪಾಟ್ ಅಂಡ್ ಮೊಲೆಸ್ಟರ್. ಸೊ as soon as he completes his tapasya, gets the knowledge from Indra, universal knowledge from Indra, the first thing he does is he corners the daughter-in-law of Rabya and molests her. ರಾಬ್ಯನ ಸೊಸೆಯನ್ನು ಒಂದು ನಿರ್ಜನವಾದ ಸ್ಥಳದಲ್ಲಿ ಅವಳನ್ನು ಭೇಟಿಯಾಗುವ ಹಾಗೆ ಅವಳನ್ನು ಅಡ್ಡ ಹಾಕಿ ಅವಳನ್ನು ಹಾಳು ಮಾಡಿಬಿಡ್ತಾನೆ, ಅವಳ ಶೀಲಭಂಗ ಮಾಡ್ತಾನೆ. ಯಾವಕ್ರೀಸ್ ಮಿಸ್ಡಿಮೀನರ್ ಇನ್ಸೆನ್ಸರ್ ರಾಬ್ಯ. ಇವನ ಈ ತಪ್ಪು ನಡವಳಿಕೆ ರಾಬ್ಯನನ್ನು ಹುಚ್ಚನನ್ನಾಗಿ ಮಾಡುತ್ತೆ. ಅವರು ತಮ್ಮ ನಿಯಂತ್ರಣ ತಮ್ಮ ಪ್ರಜ್ಞೆ, ವಿವೇಕದ ನಿಯಂತ್ರಣ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಇಟ್ಸ್ ಇನ್ಸೆನ್ಸ್ಡ್ ರಾಬ್ಯ. ಹಿ ಇನ್ವೋಕ್ಡ್ ದ ಕೃತ್ಯ ಸ್ಪಿರಿಟ್. ತಕ್ಷಣ ಅವರು ತಮ್ಮ ತಪಶಕ್ತಿಯಿಂದ ಕೃತ್ಯ ಸ್ಪಿರಿಟ್, ಆ ದೆವ್ವವನ್ನು ಅವರು ಎಬ್ಬಿಸ್ತಾರೆ. ಹಿ ಟೋರ್ ಎ ಹೇರ್ ಫ್ರಮ್ ಹಿಸ್ ಹೆಡ್ ಆ್ಯಂಡ್ ಮೇಡ್ ಅನ್ ಅಬ್ಲೇಷನ್ ಆಫ್ ಇಟ್ ಟು ದ ಲಾ. ತಲೆಯಿಂದ ಒಂದು ಕೂದಲನ್ನು ಕಿತ್ತು ನಿಯಮಾನುಸಾರ ಅದನ್ನು ಅಗ್ನಿಗೆ ಆಹುತಿ ಮಾಡ್ತಾರೆ. ಇನ್ನೊಂದು ಕೂದಲು ಕಿತ್ತು ಫ್ರಮ್ ಅನದರ್ ಹೇರ್ ಈ ಸಿಮಿಲರ್ಲಿ ಬ್ರಾಟ್ ಫೋರ್ತ್ ಎ ರಾಕ್ಷಸ ಡೆಮನ್. ಇನ್ನೊಂದು ಕೂದಲಿಂದ ಇನ್ನೊಂದು ರಾಕ್ಷಸನನ್ನು ಅವರು ಆವಾಹನೆ ಮಾಡ್ಕೊಳ್ತಾರೆ. ದೆನ್ ಹಿ ಸೆಂಟ್ ದ ಟು ಕಿಲ್ ಯಾವಕ್ರಿ. ಇಬ್ಬರನ್ನು ಯಾವಕ್ರಿನ ಕೊಲ್ಲಲಿಕ್ಕೆ ಕಳಿಸ್ತಾನೆ. ದ ಸ್ಪಿರಿಟ್ ಇನ್ ದ ಫಾರ್ಮ್ ಆಫ್ ದ ಡಾಟರ್ ಇನ್ ಲಾ ಅಪ್ರೋಚ್ಡ್ ಯಾವಕ್ರಿ ಸೆಡಕ್ಟಿವ್ಲಿ ಆ್ಯಂಡ್ ಸ್ಟೋಲ್ ದ ಅರ್ನ್ ವಿಚ್ ಕಂಟೈನ್ಡ್. ಒಂದು ದೆವ್ವ ಕೃತ್ಯ ಅವರ ಸೊಸೆಯ ವೇಷದಲ್ಲಿದೆ. ಇಟ್ ಸೆಡಕ್ಟಿವ್ಲಿ ಯಾಮಾರಿಸಿ ಮರೆಮಾಚಿ ಹೋಗಿ ಅವನು ಕುಳಿತಿದ್ದ ಜಾಗದಿಂದ ಅವನ ಕಮಂಡಲ್ನ ಎತ್ಕೊಂಡ್ಬಿಡ್ತಾಳೆ. ಅದರಲ್ಲೇನಿದೆ, ಇಟ್ ಕಂಟೈನ್ ದ ವಾಟರ್ ದಟ್ ಮೇಡ್ ಹಿಮ್ ಇನ್ವಲ್ನರೇಬಲ್ ಟು ಡೇಂಜರ್. ಆ ವಾಟರ್ ಇದ್ದರೆ, ಕಮಂಡಲ್ನಿರ್ತಕ್ಕಂಥ ನೀರು, ತಪಶಕ್ತಿಯ ನೀರು, ಇಟ್ ವಿಲ್ ಪ್ರೊಟೆಕ್ಟ್ ಹಿಮ್ ಫ್ರಮ್ ಎನಿ ಸಾರ್ಟ್ ಆಫ್ ಡೇಂಜರ್ಸ್. ಯಾವುದೇ ಅಪಾಯ ಅವನಿಗೆ ಬರದಿರಂತೆ ನೀರನ್ನು ಪ್ರೋಕ್ಷಿಸಿಬಿಟ್ರೆ
ಅವನಿಗೆ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ. ಆ ಕಮಂಡಲನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ದ ಕೃತ್ಯ ಇನ್ ದ ಫಾರ್ಮ್ ಆಫ್ ಡಾಟರ್ ಇನ್ ಲಾ ಗೋಸ್ ಆ್ಯಂಡ್ ಸ್ನ್ಯಾಚಸ್ ಇಟ್ ಅವೇ. ದೆನ್ ಶಿ ಪೌಸ್ ಡೌನ್ ದ ವಾಟರ್. ನೀರನ್ನ ನೆಲಕ್ಕೆ ಸುರಿದು ಬಿಡ್ತಾಳೆ. ಅದು ಸುರಿದ ಮೇಲೆ ನೀರಿಲ್ಲ. ದೆನ್ ದ ಬ್ರಹ್ಮ ರಾಕ್ಷಸ ಚೇಸ್ಡ್ ಹಿಮ್ ವಿತ್ ಎ ಟ್ರೈಡೆಂಟ್. ಬ್ರಹ್ಮ ರಾಕ್ಷಸ ಒಂದು ಈಟಿಯನ್ನು ಹಿಡ್ಕೊಂಡು, ಟ್ರೈಡೆಂಟನ್ನು ಹಿಡ್ಕೊಂಡು, ಒಂದು ಡ್ಯಾಗರನ್ನು ಹಿಡ್ಕೊಂಡು ಅವನನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಯಾವಕ್ರಿ ರ್ಯಾನ್ ಟುವರ್ಡ್ ಎ ಲೇಕ್ ಇನ್ ಸರ್ಚ್ ಆಫ್ ವಾಟರ್. ನೀರನ್ನು ಹುಡುಕೊಂಡು ಹೋಗ್ತಾನೆ ಯಾವಕ್ರಿ. ಬಟ್ ದ ಲೇಕ್ ಡ್ರೈಡ್ ಅಪ್. ಆದರೆ ಅವನು ಎಲ್ಲಿ ಕಾಲಿಡ್ತಾನೆ ಅಲ್ಲೆಲ್ಲ ನೀರು ಒಣಗೋಗುತ್ತೆ, ಕೆರೆ ಒಣಗೋಗುತ್ತೆ. ಎವ್ರಿ ಸ್ಪಾಟ್ ವಿತ್ ಎ ಬಿಟ್ ಆಫ್ ವಾಟರ್ ಇನ್ ಇಟ್ ವೆಂಟ್ ಡ್ರೈ ಅಟ್ ಇಸ್ ಅಪ್ರೋಚ್. ಯಾವ ಮೂಲೆಗೆ ಹೋದರೂ ಕೂಡ ನೀರು, ಅವನು ಹೋಗ್ತಿದ್ದಾಗೆ ನೀರು ಒಣಗೋಗ್ಬಿಡುತ್ತೆ. ಫೈನಲಿ ಈ ಟ್ರೈ ಟು ಎಂಟರ್ ಇಸ್ ಫಾದರ್ಸ್ ಹರ್ಮಿಟೇಜ್. ಕೊನೆಗೆ ತನ್ನ ತಂದೆಯ ಹರ್ಮಿಟೇಜ್ ಆಶ್ರಮವನ್ನು ಪ್ರವೇಶಿಸಿ ಅಲ್ಲಿ ಆಶ್ರಯ ಪಡೀಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಎ ಬ್ಲೈಂಡ್ ಮ್ಯಾನ್ ಆಫ್ ದ ಶೂದ್ರ ಕಾಸ್ಟ್, ಅವರ ಮನೆಯ ಕಾವಲುಗಾರ ಒಬ್ಬ ಕುರುಡ, ಅಂಧ, ಶೂದ್ರ ಕಾಸ್ಟ್ಗೆ ಸೇರಿದವನು. ಹೂ ವಾಸ್ ಗಾರ್ಡಿಂಗ್ ದ ಗೇಟ್. ಗೇಟನ್ನು ಅವನು ಕಾವಲುಗಾರ, ಗೇಟನ್ನು ಕಾಯ್ತಾ ಇರ್ತಾನೆ. ಬಾರ್ಡ್ ಯಾವಕ್ರೀಸ್ ಎಂಟ್ರಿ. ಯಾಕೆಂದರೆ ಯಾವಕ್ರಿಯ ಮಾಮೂಲಿನ ಹೆಜ್ಜೆ ಶಬ್ದ ಅವನು ಗುರುತಿಸಬಲ್ಲ. ಇದು ಅವಸರದಲ್ಲಿ ಅವನು ಓಡಿ ಬರ್ತಾ ಇರೋದು, ಅವನು ಗುರುತಿಸ್ಲಿಕ್ಕಾಗಲ್ಲ. ಅವನನ್ನು ಅಲ್ಲೇ ನಿಲ್ಲಿಸ್ತಾನೆ. ಅಟ್ ದಟ್ ಮೂಮೆಂಟ್ ದ ರಾಕ್ಷಸ ಕಿಲ್ಡ್ ಯಾವಕ್ರಿ. ಆ ಕ್ಷಣದಲ್ಲಿ ರಾಕ್ಷಸ ಯಾವಕ್ರಿಯನ್ನು ಕೊಂದುಬಿಟ್ಟ. ಭರದ್ವಾಜ ವಾಸ್ ಡಿಸ್ಟ್ರೆಸ್ಡ್ ವೆನ್ ಹಿ ಲರ್ನ್ಡ್ ಫ್ರಮ್ ದ ಶೂದ್ರ ಹೌ ಹಿಸ್ ಸನ್ ಹ್ಯಾಡ್ ಡೈಡ್. ಭರದ್ವಾಜಗೆ ದುಃಖ ಆಯಿತು. ಅಂಧಕ ಹೇಳ್ದ ಹೇಗೆ ಯಾವಕ್ರಿ ಕೊಲ್ಲಲ್ಪಟ್ಟ ಒಬ್ಬ ರಾಕ್ಷಸನಿಂದ ಅಂತ. ಆಲ್ದೋ ಹಿ ನ್ಯೂ ಹಿಸ್ ಸನ್ ವಾಸ್ ಟು ಬ್ಲೇಮ್ ಫಾರ್ ಆಲ್ ದಟ್ ಹ್ಯಾಡ್ ಹ್ಯಾಪನ್, ಹಿ ಕರ್ಸ್ಡ್ ರಾಬ್ಯ. ಪುತ್ರ ವ್ಯಾಮೋಹ, ತಮ್ಮ ಮಕ್ಕಳದು ತಪ್ಪು, ತಮ್ಮ ಮನೆಯ ಸದಸ್ಯರ ತಪ್ಪು, ತಮ್ಮ ಆತ್ಮೀಯರ ತಪ್ಪುಗಳು ಯಾರಿಗೂ ಕಾಣಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ಇದೆಲ್ಲ ಘಟನೆಗಳ ಕಾರಣ ತನ್ನ ಮಗನೇ ಅಂತ ಅವನಿಗೆ ಗೊತ್ತು. ಆದರೆ ಪುತ್ರ ವ್ಯಾಮೋಹ, ಹಿ ಕರ್ಸ್ಡ್ ರಾಬ್ಯಗೆ ಶಾಪ ಆಗ್ತಾನೆ. ದಟ್ ಹಿ ವುಡ್ ಡೈ ಅಟ್ ದ ಹ್ಯಾಂಡ್ ಆಫ್ ಹಿಸ್ ಎಲ್ಡರ್ ಸನ್. ಅವನು ತನ್ನ ಹಿರಿಯ ಮಗನ ಕೈಯಿಂದ ಸಾಯಲಿ ಅಂತ. ಆ್ಯಂಡ್ ದೆನ್ ಶಾಕ್ಡ್ ಅಟ್ ಈಸ್ ಓನ್ ಫಾಲ್ ಇನ್ ಕಸಿಂಗ್ ಎ ಫ್ರೆಂಡ್. ತಕ್ಷಣ ಕೋಪದಲ್ಲಿ ಕುಯ್ದುಕೊಂಡ ಮೂಗು. ವಿವೇಕ, ಕೋಪ ತಣ್ಣಗಾದ್ಮೇಲೆ ವಾಪಸ್ಸು ಬರಲ್ಲ ಅಂತಾರಲ್ಲ ಹಾಗೆ, ಕೋಪದಲ್ಲಿ, ದುಃಖದಲ್ಲಿ. ಅದಕ್ಕೆ ವಿ ಶುಡ್ ನಾಟ್ ಟೇಕ್ ಎನಿ ಡಿಸಿಷನ್ಸ್ ವೆನ್ ವಿ ಆರ್ ಆ್ಯಂಗ್ರಿ, ವೆನ್ ವಿ ಆರ್ ಇನ್ ಗ್ರೀಫ್, ವೆನ್ ವಿ ಆರ್ ಟೂ ಮಚ್ ಎಮೋಷನಲ್. ಅತಿಯಾದ ಭಾವೋದ್ವೇಗದಲ್ಲಿರುವಾಗ, ಕೋಪದಲ್ಲಿರುವಾಗ, ದುಃಖದಲ್ಲಿರುವಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಬಾರ್ದು. ಆ ಕ್ಷಣಕ್ಕೆ ದುಃಖ ಆಯಿತು, ಕೋಪನೂ ಬಂತು. ಈ ಕರ್ಸ್ಡ್ ರಾಬ್ಯ ಏನು ಕರ್ಸ್ ಮಾಡ್ತಾನೆ, ಅವನ ಹಿರಿಯ ಮಗನ ಕೈಯಿಂದ ಸಾಯಲಿ ಅಂತ ಶಾಪ ಹಾಕ್ಬಿಡ್ತಾನೆ. ಆಮೇಲೆ ಈ ವಾಸ್ ಶಾಕ್ಡ್. ಅರೆ ಎಂಥ ಜ್ಞಾನಿ ಅವನು, ವಿವೇಚನಾಶಾಲಿ. ಅವನೇ ಒಂದು ಕ್ಷಣ ಕೋಪದ ಕೈಲಿ ಬುದ್ಧಿ ಕೊಟ್ಬಿಟ್ಟಿದ್ದ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನನ್ನ ಸ್ನೇಹಿತನ ನಾನೇ ಶಪಿಸ್ಬಿಟ್ನಾ ಅಂಥೇಳಿ, ಇನ್ ಕರ್ಸಿಂಗ್ ಎ ಫ್ರೆಂಡ್ ಹಿ ಎಂಟರ್ಡ್ ದ ಫೈರ್ ಆ್ಯಂಡ್ ಇಮ್ಮೋಲೇಟೆಡ್ ಹಿಮ್ಸೆಲ್ಫ್. ಅವನಿಗೆ ಬೇಸರ ಆಯಿತು, ನನ್ನ ಸ್ನೇಹಿತನಿಗೆ ನಾನೇ ಶಾಪ ಹಾಕ್ಬಿಟ್ನಲ್ಲ ಅಂತ ಚಿತೆಯನ್ನು ಏರ್ಪಡಿಸಿ ತನ್ನನ್ನು ತಾನೇ ದಹಿಸಿಕೊಂಡು ಸತ್ತೋಗ್ಬಿಡ್ತಾನೆ. ರಾಬ್ಯಾಸ್ ಟೂ ಸನ್ಸ್ ಪರವಸು ಆ್ಯಂಡ್ ಅರವಸು ವರ್ ಕಂಡಕ್ಟಿಂಗ್ ಎ ಫೈರ್ ಸ್ಯಾಕ್ರಿಫೈಸ್ ಫಾರ್ ದ ಕಿಂಗ್. ರಾಬ್ಯನ ಇಬ್ಬರು ಮಕ್ಕಳು ಪರವಸು ಆ್ಯಂಡ್ ಅರವಸು, ದೇ ವರ್ ಕಂಡಕ್ಟಿಂಗ್ ಫೈರ್ ಸ್ಯಾಕ್ರಿಫೈಸ್ ಫಾರ್ ದ ಕಿಂಗ್. ರಾಜನಿಗಾಗಿ ಯಾಗ ಮಾಡ್ತಿದ್ದಾರೆ ಮಳೆಗೋಸ್ಕರ. ಒನ್ ನೈಟ್ ವೆನ್ ಪರವಸು ವಾಸ್ ವಿಸಿಟಿಂಗ್ ಹಿಸ್ ಹೋಮ್, ಹಿ ಮಿಸ್ಟುಕ್ ದ ಬ್ಲ್ಯಾಕ್ ಡೀರ್ ಸ್ಕಿನ್ which his father was wearing for a wild animal and unintentionally killed him. ಹೀಗೆ ಅವರು ಪರವಸು ಒಂದಿನ ಮನೆಗೆ ಬರ್ತಾನೆ ತಂದೆ ನೋಡಲಿಕ್ಕೋಸ್ಕರ. ಅವ್ರ ತಂದೆ, ಹಿಸ್ ಫಾದರ್ ಯೂಸ್ ಟು ವೇರ್ ಬ್ಲ್ಯಾಕ್ ಡೀರ್ ಸ್ಕಿನ್ and he was going out wearing that black deer skin. ಕಪ್ಪು ಚಮರಿ ಮೃಗದ ಚರ್ಮವನ್ನು ಹೊದ್ದುಕೊಂಡು ಅವ್ರ ತಂದೆ ಆಚೆಗೆ ಬಂದಿರ್ತಾರೆ, ಕತ್ತಲು. ಅದನ್ನು ಇವನು
ಡೀರ್, ಬ್ಲ್ಯಾಕ್ ಡೀರ್ ಅಂತ ತಿಳ್ಕೊಂಡು ಅನಿಮಲ್ಲು, ಯಾವುದೋ ಒಂದು ವೈಲ್ಡ್ ಅನಿಮಲ್, ಯಾವುದೋ ಕಾಡು ಪ್ರಾಣಿ ಅಂದ್ಕೊಂಡು ಬಾಣ ಹೊಡೆದು ಕೊಂದುಬಿಡ್ತಾನೆ. ಅನ್ಇಂಟೆನ್ಷನಲಿ ತಂದೆನ ಕೊಲ್ಲಬೇಕು ಅಂತ ಆತ ಅಂದ್ಕೊಂಡಿರಲಿಲ್ಲ, ಕೊಂದುಬಿಡ್ತಾನೆ. ವೆನ್ ಹಿ ರಿಯಲೈಸ್ ವಾಟ್ ಹಿ ಹ್ಯಾಡ್ ಡನ್, ಹಿ ಕ್ರಿಮೇಟೆಡ್ ಹಿಸ್ ಫಾದರ್. ಅಲ್ಲಿ ಯಜ್ಞ ಮಾಡ್ತಿದ್ದಾನೆ. ಏನು ಮಾಡ್ತಾನೆ? ತಂದೆನ ಕೊಂದ, ಪಿತೃಹತ್ಯಾ ದೋಷ. ತಂದೆಯನ್ನು ಕ್ರಿಮೇಟ್ ಮಾಡ್ತಾನೆ, ಅಂತಿಮ ಸಂಸ್ಕಾರ ಮಾಡ್ತಾನೆ. ಆ್ಯಂಡ್ ರಿಟರ್ನ್ ಟು ದ ಸ್ಯಾಕ್ರಿಫಿಷಿಯಲ್ ಎನ್ಕ್ಲೋಜರ್, ಸ್ಯಾಕ್ರಿಫಿಷಿಯಲ್ ಯಜ್ಞ ನಡೆಯುವಂಥ ಆ ಒಂದು ಆವರಣಕ್ಕೆ ಹೋಗ್ತಾನೆ. ಆ್ಯಂಡ್ ಸೆಟ್ ಈಸ್ ಬ್ರದರ್ ಅರವಸು ದಟ್ ಆಸ್ ಹಿ ಈಸ್ ನಾಟ್ ಕೇಪೇಬಲ್ ಆಫ್ ಪರ್ಫಾರ್ಮಿಂಗ್ ದ ಸ್ಯಾಕ್ರಿಫೈಸ್ ಅಲೋನ್, he should go and perform the penitential rites prescribed for a son. ತಂದೆಯ ಸಾವಿನ ಬಗ್ಗೆ ಹೇಳಿ, ಈಗ ನೀನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ, ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಒಬ್ಬನೇ ನೀನು ಮಾಡೋಕ್ಕಾಗಲ್ಲ, ನಾನು ಮಾಡಬಲ್ಲೆ ಒಬ್ಬನೇ ಇದನ್ನು. ಆದರೆ ನಾನು ಅಲ್ಲಿ ಪೆನಿಟೆನ್ಷಿಯಲ್ ರೈಟ್ಸ್, ಅಂತಿಮ ಸಂಸ್ಕಾರ ವಿಧಿವಿಧಾನಗಳನ್ನು, ತಿಥಿ ಎಲ್ಲ ಮಾಡಬೇಕಲ್ಲ, ಕರ್ಮ ಎಲ್ಲ, ಶ್ರಾದ್ದ ಎಲ್ಲ, ಅದನ್ನು ಮಾಡಲಿಕ್ಕೆ ಹೋದರೆ ಇಲ್ಲಿ ಯಾಗ ನಿಲ್ಲಿಸ್ಬೇಕು. ಯಾಕೆ ನೀನು ಒಬ್ಬನ ಕೈಲಿ ಯಾಗ ಮಾಡೋಕ್ಕಾಗಲ್ಲ, ನಾನು ಅದನ್ನು ಮಾಡೋಕ್ಕೆ ಹೋದರೆ. ಸೊ ನಿನಗೆ ಅದನ್ನು ಮಾಡ್ಬೋದು, ನೀನು ಇಲ್ಲೇನು ಬರೋ ಅವಶ್ಯಕತೆ ಇಲ್ಲ. ನನಗೆ ಇದನ್ನು ನಾನು ಒಬ್ಬನೇ ಮಾಡಬಲ್ಲೆ, ನೀನು ಇದನ್ನು ಒಬ್ಬನೇ ಮಾಡೋಕ್ಕಾಗಲ್ಲ. ಆದ್ದರಿಂದ ಯು ಗೋ ಆ್ಯಂಡ್ ಪರ್ಫಾರ್ಮ್ ದ ಪೆನಿಟೆನ್ಷಿಯಲ್ ರೈಟ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ಬ್ರಾಹ್ಮಿನಿಸೈಡ್. ಅಲ್ಲಿ ಮಾಡಿದ್ದು ಬರೀ ತಂದೆಯ ಹತ್ಯೆ ಅಲ್ಲ, ಪಿತೃ ಹತ್ಯೆ ಅಲ್ಲ, ಬ್ರಾಹ್ಮಿನಿಸೈಡ್, ಬ್ರಾಹ್ಮಣ ಹತ್ಯೆ. ಆ ಬ್ರಾಹ್ಮಣ ಹತ್ಯೆಯನ್ನು ಮಾಡಿದ್ದರಿಂದ ಹೋಗಿ ಏನು ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಬೇಕು ಅದನ್ನು ನೀನು ಮಾಡ್ಕೋ, ಯಾಕಂದ್ರೆ ನೀನೊಬ್ಬನೇ ಇಲ್ಲಿ ಯಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಕಳಿಸ್ಕೊಡ್ತಾನೆ. ನಮ್ಮಲ್ಲಿದೆ ಪಿತೃಹತ್ಯಾ ದೋಷ, ಮಾತೃಹತ್ಯಾ ದೋಷ. ಅದಕ್ಕೆ ಉದಾಹರಣೆ, ಪಿತೃಹತ್ಯಾ ದೋಷಕ್ಕೆ ಉದಾಹರಣೆ ದಶರಥ, ಶ್ರವಣಕುಮಾರ, ಇಲ್ಲ ಅದು ಬರಲ್ಲ. ಮಾತೃಹತ್ಯಾ ದೋಷಕ್ಕೆ ಉದಾಹರಣೆ ಪರಶುರಾಮ. ಸೊ ಇಲ್ಲಿ ಪಿತೃಹತ್ಯಾ ದೋಷ, ಬ್ರಾಹ್ಮಣಿಸೈಡ್, ಬ್ರಾಹ್ಮಣ ಹತ್ಯಾ ದೋಷ, ನಾವೆಲ್ಲ ಹೇಳ್ತೀವಿ ಸ್ತ್ರೀ ಹತ್ಯಾ ದೋಷ, ಮಾತೃಹತ್ಯಾ ದೋಷ, ಗುರು ಹತ್ಯಾ ದೋಷ, ಈ ರೀತಿ ಎಲ್ಲ ಹೇಳ್ತೀವಿ. ಇವರು ಮಾಡಿದ್ದೇನು? ಬ್ರಾಹ್ಮಣಿಸೈಡ್, ಬ್ರಾಹ್ಮಣ ಹತ್ಯಾ ದೋಷ. ಅದ್ರ ಪ್ರಾಯಶ್ಚಿತ್ತನ ಮಾಡ್ಕೊಳ್ಬೇಕು. ಆ್ಯಂಡ್ ಈ ವುಡ್ ಕ್ಯಾರಿ ಆನ್ ವಿತ್ ದ ಸ್ಯಾಕ್ರಿಫೈಸ್. ನಾನು ಈ ಒಂದು ಯಜ್ಞದ ಕಾರ್ಯ ಮುಂದುವರಿಸ್ತೀನಿ ಅಂತೇಳಿ ಹೇಳ್ತಾನೆ. ಅರವಸು ಬೇಡಿ, ಅರವಸು ಅವನಿಗೆ ವಿಧೇಯನಾಗ್ತಾನೆ, ಅವನ ಮಾತನ್ನು ಕೇಳ್ತಾನೆ, ಹೊರಡ್ತಾನೆ. ಬಟ್ ವೆನ್ ಹಿ ರಿಟರ್ನ್ ಟು ದ ಸ್ಯಾಕ್ರಿಫೈಸ್, ಪರವಸು ಸೆಟ್ ಟು ದ ಕಿಂಗ್. ಅವನು ಸ್ಯಾಕ್ರಿಫೈಸ್ಗೆ ಆ ಪೆನಿಟೆನ್ಷಿಯಲ್ ಕೆಲಸವನ್ನು ಮುಗಿಸಿ ವಾಪಸ್ ಬರ್ತಾನೆ ಸ್ಯಾಕ್ರಿಫೈಷಿಯಲ್ ಎನ್ಕ್ಲೋಜರ್ಗೆ. ಬಟ್ ಪರವಸು ಸೆಟ್ ಟು ದ ಕಿಂಗ್, ದಿಸ್ ಮ್ಯಾನ್ ಇಸ್ ಎ ಬ್ರಾಹ್ಮಿನ್ ಕಿಲ್ಲರ್. ಇವನು ಬ್ರಾಹ್ಮಣನ ಕೊಂದಿದ್ದಾನೆ. ಶುಡ್ ನಾಟ್ ಬಿ ಅಲೋಡ್ ಟು ಎಂಟರ್ ದ ಸ್ಯಾಕ್ರಿಫಿಷಿಯಲ್ ಎನ್ಕ್ಲೋಜರ್ಸ್. ಈ ಯಜ್ಞದ ಆವರಣದೊಳಗಡೆ ಅವನಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ ಅಂತ ಹೇಳ್ತಾನೆ ಪರವಸು. ಕೊಂದಿದ್ಯಾರು? ಪರವಸು. ಆದರೆ ಇಲ್ಲಿ ಅರವಸನ್ನು ಕಳಿಸ್ಕೊಟ್ಟಿದ್ದು ನಿನಗೆ ಸ್ಯಾಕ್ರಿಫಿಷಿಯಲ್ ಇದನ್ನು ಒಬ್ಬನೇ ಮಾಡೋಕ್ಕಾಗಲ್ಲ, ಹೋಗು ಅಲ್ಲಿ ಮುಗಿಸು ಅಂತ, ಅದು ಮುಗಿಸಿ ಬಾ ಅಂತ. ಅವನು ಬಂದಾಗ ಹೇಳ್ತಾನೆ, ರಾಜನಿಗೆ ಹೇಳ್ತಾನೆ, ಇನ್ನು ಬ್ರಾಹ್ಮಣನ ಕೊಂದಿದ್ದಾನೆ, ಬ್ರಾಹ್ಮಣ ಹತ್ಯೆ ದೋಷಿಯನ್ನು ಇಲ್ಲಿಗೆ ನಾವು ಸೇರಿಸ್ಲಿಕ್ಕಾಗಲ್ಲ, ಅವನ್ನ ಆಚೆಗೆ ಕಳಿಸಿ ಅಂತ ಹೇಳ್ತಾನೆ ಪರವಸು. ದ ಕಿಂಗ್ ಪ್ರಾಂಪ್ಟ್ಲಿ ಆರ್ಡರ್ಡ್ ಈ ಸರ್ವೆಂಟ್ಸ್ ಟು ಥ್ರೋ ಅರವಸು ಔಟ್. ಅರವಸನ ಆಚೆಗೆ ಹಾಕಿ ಅಂತ ಹೇಳ್ತಾನೆ. ಇನ್ಸ್ಪೈಟ್ ಆಫ್ ಹಿಸ್ ಲೌಡ್ ಪ್ರೊಟೆಸ್ಟ್ ಅಬೌಟ್ ಹಿಸ್ ಇನ್ನೋಸೆನ್ಸ್, ಅರವಸು ಪ್ರೊಟೆಸ್ಟ್ ಲೌಡ್ಲಿ ದಟ್ ಹಿ ಈಸ್ ಇನ್ನೋಸೆಂಟ್. ನಾನು ಇನ್ನೋಸೆಂಟ್, ಮುಗ್ಧ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ಕೋತಿ ತಾನು ಮೊಸರು ತಿಂದ ಆಡಿನ ಬಾಯಿಗೆ ಒರೆಸಿದಾಗ ಆಯ್ತಿದ್ದು ಕತೆ. ಅರವಸು ರಿಟೈರ್ಡ್ ಟು ದ ಜಂಗಲ್ ಆ್ಯಂಡ್ ಪ್ರೇ ಟು ದ ಸನ್ ಗಾಡ್. ಆದರೆ ಅವನು ಒದ್ದು ಆಚೆ ಹೋಗ್ಬಿಡ್ತಾರೆ. ಅರವಸು ಏನು ಮಾಡೋದು? ಅಣ್ಣ ಕಾಡಿಗೆ ಹೋಗ್ತಾನೆ, ಹೋಗಿ ಅಲ್ಲಿ ತಪಸ್ಸು ಮಾಡ್ತಾನೆ. ಹಿ ಪ್ರೇಡ್ ಟು ದ ಸನ್ ಗಾಡ್, ಸೂರ್ಯ ದೇವನಿಗೆ ಪ್ರಾರ್ಥನೆ ಮಾಡ್ತಾನೆ. ವೆನ್ ದ ಗಾಡ್ಸ್ ಅಪಿಯರ್ಡ್ ಹಿ ಆಸ್ಕ್ಡ್ ದೆಮ್ ಟು ರೆಸ್ಟೋರ್ ಯಾವಕ್ರಿ. ದೇವರುಗಳು ಬಂದಾಗ ಪ್ರತ್ಯಕ್ಷ ಆಗ್ತಾರೆ. ಆದರೆ ಅವನು ನೋಡಿ ಕೆಡುಕು ಬಯಸಲ್ಲ, ಒಳ್ಳೆಯರು ಯಾವಾಗಲೂ ಒಳ್ಳೆಯದೇ ಮಾಡ್ತಾರೆ. ಇಲ್ಲಿ ಅರವಸು ನಮ್ಗೆ ಅದಕ್ಕೆ ಉದಾಹರಣೆ, ನಾಟಕದಲ್ಲಿ ಕೂಡ. ಆದರೆ ಒಳ್ಳೆಯವರಿಗೆ ಕೆಟ್ಟದಾಗ್ತಾ ಹೋಗುತ್ತೆ ಅವರ ಒಳ್ಳೆತನದಿಂದಾಗಿ. ಅವನ ಅಣ್ಣನಿಗೆ ಏನಾದ್ರು ಕೆಡುಕು ಕೇಳ್ಬೋದಾಗಿತ್ತು, ಕೇಳಲಿಲ್ಲ. ಅವನು ಹೇಳ್ತಾನೆ, ಪ್ಲೀಸ್ ರಿಸ್ಟೋರ್ ಯಾವಕ್ರಿ. ಯಾವಕ್ರಿ ಸತ್ತೋಗ್ಬಿಟ್ಟಿದ್ದಾನೆ. ಭರದ್ವಾಜ ಆ್ಯಂಡ್ ರಾಬ್ಯ ಬ್ಯಾಕ್ ಟು ಲೈಫ್. ಯಾರಿಂದ ಆಗಿದ್ದದು? ಯಾವಕ್ರಿ
ಸಾವಿಗೆ ಕಾರಣ ಏನು? ಇವರೆಲ್ಲ ಇಡೀ ವ್ಯವಸ್ಥೆಯ ವಂಚನೆಯಿಂದ ಯಾವಕ್ರಿಗೆ ಕೋಪ ಬಂತು. ಯಾವಕ್ರಿ ತಪಸ್ಸು ಮಾಡಿ ಇವನ ಅತ್ತಿಗೆನ ಹಾಳು ಮಾಡ್ದ. ಅದರಿಂದ ರಾಬ್ಯ ಅವನನ್ನು ಕೊಂದ. ರಾಬ್ಯ ಮಗನ ಕೊಂದಂತ ಭರದ್ವಾಜ ರಾಬ್ಯನ ಮಗನಿಂದ ಹತ್ಯೆ ಆಗಲಿ ಶಾಪ ಹಾಕಿದ. ಸೊ ಅದರಿಂದಾಗಿ ಪರವಸು ಶಾಪವನ್ನು ಈಡೇರಿಸ್ದ, ತಂದೆನ ಕೊಂದ. ಅದಕ್ಕೆ ಇವನು ಕೇಳ್ತಾನೆ, ಇದು ಇಡೀ ವ್ಯವಸ್ಥೆ ಮಾಡಿರ್ತಕ್ಕಂಥ ಮೋಸ, ವಂಚನೆ, ಅದರ ಫಲಿತಾಂಶ ಯಾವಕ್ರಿ ಮೇಲೆ ಆಗಿದ್ದು. ಅದೆಲ್ಲದರ ಮೂಲ ಕಾರಣ ಅಲ್ಲಿರೋದು. ನಾವು ಈ ಸ್ಪಾಟಲ್ಲಿ ನೋಡಿ ಹೆಂಗಿರ್ತಾರೆ, ಹೆಂಗಿದು ಮಾಡ್ತಾರೆ, ಅದು ಮಾಡ್ತಾರೆ ಹೇಳ್ತೀವಿ. ಒಂದೇ ಸಾರಿಗೆ ಏಕಾಏಕ ವ್ಯಕ್ತಿ ಕಿಚ್ಚಲಿಕ್ಕೆ ಇನ್ನೇನು ಮಾಡಲಿಕ್ಕೆ ಸಾಧ್ಯನಾ? ಅದಕ್ಕೆ ಕೋರ್ಟ್ಗಳಿರೋದು, ವಿಚಾರಣೆಗಳಿರ್ತಕ್ಕಂಥದ್ದು. ಕೋರ್ಟಲ್ಲಿ ಜಡ್ಜ್ ಎರಡೂ ಕಡೆ ಇವರಿಗೂ ಅಕ್ಯೂಸ್ಡು ಆ್ಯಂಡ್ ಕಂಪ್ಲೇನೆಂಟ್ ಇಬ್ಬರಿಗೂ ಕೂಡ ವಾದ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಪ್ರೂವ್ ಮಾಡಲಿಕ್ಕೆ ತೀರ್ಮಾನ ಅವ್ರು ಕೊಡ್ತಾರೆ. ಇಲ್ಲಿ ಏಕಾಏಕಿ ಒಬ್ಬ ಕೊಲೆಗಡಕನಿಗೆ ಕೂಡ ಕಾರಣ ಕೇಳ್ತಾರೆ, ಯಾಕೆ ಅವನಿಗೆ ಕೊಲೆ ಮಾಡಿದ್ದಾನೆ, ಕಾರಣ ಏನು ಅನ್ನೋದು. ಅದು ಇಂಪ್ರಾಂಪ್ಟು ಅಂದರೆ ಆ ಕ್ಷಣಕ್ಕೆ ಆದಂಥ ಪ್ರೇರಣೆಯಿಂದ ಆದ ಕೊಲೆನ, ಜಗಳನ, ಅಥವಾ ಪ್ರೀಪ್ಲ್ಯಾಂಡಾಗಿ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ವಿಚಾರಣೆಗೆಯಲ್ಲಿ ಪ್ರೂವ್ ಆಗುತ್ತೆ. ಇಲ್ಲಿ ಯಾವಕ್ರಿ ಅದೇ ಇವನು ಪ್ರೇಯರ್ ಮಾಡ್ತಾನೆ, ಅವನು ತಪಸ್ಸು ಮಾಡ್ತಾನೆ, ಅವನು ಹೇಳ್ತಾನೆ. ಇದೆಲ್ಲದರ ಮೂಲ ಕಾರಣ ವ್ಯವಸ್ಥೆ. ಸೊ ಅದಕ್ಕೆ ಈ ಪ್ರೇಸ್ ಟು ಗಾಡ್, ಪ್ಲೀಸ್ ರಿಸ್ಟೋರ್ ಯಾವಕ್ರಿ, ಭರದ್ವಾಜ, ರಾಬ್ಯ ಬ್ಯಾಕ್ ಟು ಲೈಫ್ ಆ್ಯಂಡ್ ಮೇಕ್ ಪರವಸು ಫರ್ಗೆಟ್ ಈಸ್ ಎವಿಲ್ ಆಕ್ಟ್. ಪರವಸು ಕೊಲೆ ಮಾಡಲಿಕ್ಕೆ ಏನು ಕಾರಣ? ಅವನು ಕೊಲೆ ಮಾಡೋ ಉದ್ದೇಶದಿಂದ ಹೋಗಿರಲಿಲ್ಲ ತಂದೆನ, ಅದೇ ಕೊಲೆ ಮಾಡ್ದ. ಆದರೆ ಆಮೇಲೆ ಮಾಡಿದ್ನಲ್ಲ, ಅದು ವ್ಯಕ್ತಿ ದೋಷ, ಗುಣದೋಷ. ಒಳ್ಳೆಯವನಲ್ಲ ಪರವಸು. ಈಸ್ ಎನ್ ಎವಿಲ್ ಮ್ಯಾನ್, ದುಷ್ಟ. ತಾನು ಕೊಲೆ ಮಾಡಿ ತಮ್ಮನ ಮೇಲೆ ಹಾಕಿ ಒರೆಸಿದ್ದು. ನೋಡಿ ಇಲ್ಲಿ ಫರ್ಗೆಟ್ ಈಸ್ ಎವಿಲ್ ಆ್ಯಕ್ಟ್. ಏನು ಮಾಡೋದು? ಅಂಥವ್ರು ಇರ್ತಾರಲ್ಲ, ಆ ಪರವಸುವಿನ ಆ ಕೆಟ್ಟ ಕೆಲಸವನ್ನು ಮರ್ತು ಬಿಡಿ ಅಂತ ದೇವರಿಗೆ ಬೇಳ್ಕೊಡ್ತಾನೆ. ದ ಗಾಡ್ಸ್ ಗ್ರಾಂಟೆಡ್ ಇಮ್ ದ ಬೋನ್, ಅವನು ಕೇಳಿದ ವರವನ್ನು ದೇವರು ಕೊಡ್ತಾರೆ. ದ ಗಾಡ್ಸ್ ರೆಪ್ರಿಮ್ಯಾಂಡೆಡ್ ಯಾವಕ್ರಿ ಆನ್ ಹಿಸ್ ಫಾಲಿ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಪರ್ಸ್ಯೂ ನಾಲೆಡ್ಜ್ ಇನ್ ದ ರೈಟ್ ಮ್ಯಾನರ್. ಯಾವಕ್ರಿಗೆ ದೇವರುಗಳು ಬೈತಾರೆ, ನನಗೆ ಜ್ಞಾನನ ನಾವು ಕೊಟ್ಟಿದ್ದು ತಪ್ಪಾಯಿತು, ಅದನ್ನು ಏನು ಮಾಡಿದೆ? ಯು ಹ್ಯಾವ್ ಯೂಸ್ ದ ನಾಲೆಡ್ಜ್ ಫಾರ್ ರಾಂಗ್ ಕಾಸ್. ತಪ್ಪು ಕೆಲಸಕ್ಕೆ ಅದನ್ನು ಬೆಳೆಸಿದ್ಯಾ. ಟು ಮೊಲೆಸ್ಟ್ ಎ ಲೇಡಿ, ಒಂದು ಹೆಣ್ಣನ್ನು ನೀನು ಅವಳ ಶೀಲಭಂಗ ಮಾಡಲಿಕ್ಕೆ ಬೆಳೆಸಿದ್ಯಾ ಅಂತ ಅವನಿಗೆ ಕೊಟ್ಟಿದ್ದ ನಾಲೆಡ್ಜನ್ನು ವಾಪಸ್ ತಗೊಳ್ತಾರೆ. ಆ್ಯಂಡ್ ಟೆಲ್ಸ್ ಹಿಮ್ ಟು ಪರ್ಸ್ಯೂ ನಾಲೆಡ್ಜ್ ಇನ್ ದ ರೈಟ್ ಮ್ಯಾನರ್, ಸರಿಯಾದ ದಾರಿಯಲ್ಲಿ ಜ್ಞಾನವನ್ನು ಪಡೆದುಕೋ ಅಂತ. ಅದಕ್ಕೆ ಹೇಳೋದು, ಕಷ್ಟಪಟ್ಟು ನಾವು ಹಂತ ಹಂತವಾಗಿ ಏನನ್ನೇ ಆದರೂ ಸಂಪಾದನೆ ಮಾಡಲಿ, ಜ್ಞಾನ ಆಗಲಿ, ಕೆಲಸ ಆಗಲಿ, ಹಣ ಆಗಲಿ, ಅದರ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿ ಏನೂ ತಪ್ಪು ಆಗಲ್ಲ. ಆದರೆ ಈ ಥರ ಶಾರ್ಟ್ಕಟ್ಟಲ್ಲಿ ಪಡ್ಕೊಂಡ್ಬಿಟ್ರೆ ಯಾವುದನ್ನೇ ಆಗಲಿ ಈ ರೀತಿ ಯಾವಕ್ರಿ ಮಾಡಿದಾಗೆ ಆಗಿಬಿಡುತ್ತೆ. ದೇವರುಗಳು ಅವನಿಗೆ ಆ ರೀತಿ ತಿಳುವಳಿಕೆಯನ್ನು ಕೊಡ್ತಾರೆ. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ದ ಪ್ಲೇ ಫೈರ್ ಆ್ಯಂಡ್ ದ ರೈನ್. ಯೂಸಿಂಗ್ ದಿಸ್ ಸ್ಟೋರಿ, mythological story, how Girish Karnad tackled the contemporary issue of this hatredness, jealousy of gaining worldly power in this actual world, the competition, and this unnecessary the result of unnecessary competition and jealousy is explained, and how the simplicity, genuineness and innocence always win in any circumstances of evil is explained in this play, The Fire and the Rain. I think I have understood the explanation. If you have any question or doubt, please post in the comment box. Take care. Bye.